ನಾವು ಸಿನಿಮಾದಲ್ಲೇ ಇಂಥದ್ದನ್ನೆಲ್ಲ ನೋಡಿದಾಗ ಬಹಳ ಆಕ್ರೋಶ, ಕೋಪ, ಅಸಹ್ಯ ಇದೆಲ್ಲ ಆಗುತ್ತೆ. ಆದ್ರೆ ಒಂದಿಷ್ಟು ಪ್ರಶ್ನೆಗಳಂತೂ ಇದ್ದೇ ಇದೆ. ಮೊದಲಿಗೆ ಒಬ್ಬ BO ಕೊಟ್ಟಂತ ಕಂಪ್ಲೇಂಟ್ಗೆ ನಾವು ಕ್ಲಬ್ ಮಾಡ್ತೀವಿ ಅಂತ ಹೇಳ್ತಾರೆ. ಪೋಷಕರು ಕೊಟ್ಟ ಕಂಪ್ಲೇಂಟ್, ಪೋಷಕರು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ BO ಮೇಲೆ ಆರೋಪ ಇರಬೇಕಾದ್ರೆ ಕ್ಲಬ್ ಹೇಗೆ ಮಾಡೋದಕ್ಕೆ ಸಾಧ್ಯ? ಒಬ್ಬ ಸರ್ಕಾರಿ ಶಾಲೆಯ HM ಅವನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ, ಅವನನ್ನು ಹಿಡಿಯೋಕೆ 10 ದಿನ ಬೇಕಾ? HD ಕೊಟ್ಟೆ ಪೊಲೀಸರಿಗೆ 10 ದಿನ. ಇನ್ನು ಆ ಟೀಚರು ಅವ್ರ ಮೇಲೆ, ಐ ಆಮ್ ಸಾರಿ ಟು ಸೇ ದಿಟ್, ಅವ್ರ ಮೇಲೆ ಅತ್ಯಾಚಾರ ಆದ್ರೂ ಅವರು ಟ್ರಾನ್ಸ್ಫರ್ ಮಾಡಿ ಬಿಟ್ಬಿಡ್ತಾರ? ಟ್ರಾನ್ಸ್ಫರ್ ಮಾಡ್ಬಿಡೋಣ, ಮನೆಗೆ ಹೇಳೋದು ಬೇಡ ಅಂತ ಅವ್ರ ಮೇಲಾದ್ರೂ ಹಾಗೆ ಮಾಡ್ತಾರ ಅನ್ನುವ ಪ್ರಶ್ನೆಗಳಿದೆ. ಸರ್, 3 ಪ್ರಶ್ನೆಗಳನ್ನ ನಾನು ಕೇಳಿದೆ. ಐ ಥಿಂಕ್ ಈ 3 ಪ್ರಶ್ನೆಗಿಂತ ಜಾಸ್ತಿ ಮತ್ತೇನಿದೆ? ನಾನು ಅದೇ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದು, ಅಸಹ್ಯಕ್ಕಿಂತ ಕನಿಕರಕ್ಕಿಂತ ಹೌದು ನಮ್ಗೆ ಅನಿಸೋದೇನೆಂದರೆ ನಾವು ಇನ್ನೂ ಇಲ್ಲಿ ಇದ್ದೀವ ಅಂತ. ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ನಾವು ಇಲ್ಲೇ ಇದ್ದೀವ ಅಂತ. ಅದು ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಬೇರೆ. ಹೌದು. ಆ್ಯಂಡ್ ಮಹಾರಥ ದಿಗ್ಗಜರು ಅಲ್ಲಿಂದ ಆರ್ಸಿಗರೆಲ್ಲ ಬಂದಿದ್ದಾರೆ. ಅಲ್ಲಿ ಕಾಂಗ್ರೆಸ್ ನಂಬೆಲ್ಲೇನೂ ಇದ್ದಾರೆ ಈಗ, ಅನಿಲ್ ಚಿಕ್ಮಾದು. ಹೌದು. ಓಕೆ, ಆದರೆ ಡೋಂಟ್ ವಿ ಫೀಲ್ ಸೇಮ್? ಪೊಲೀಸ್ ಅವರು ಹೇಳ್ತಾರಂತೆ, ರೈಟ್ಲಿ ಯು ಸೆಡ್, ನೀವು ಕರೆಕ್ಟಾಗಿ ಹೇಳಿದ್ರಿ, ನಾವು BO ಕೊಟ್ಟ ಕಂಪ್ಲೇಂಟ್ಗೆ ಸೇರಿಸ್ಕೋತೀವಿ ಅಂತ. ಆರೋಪ ಇರುವುದು ಅತ್ಯಾಚಾರ ಮಾಡಿರೋದು ಒಬ್ಬ ಆದ್ರೆ, ಅತ್ಯಾಚಾರದ ಮೇಲೆ ಆದ ಮೇಲೆ ಅವನಿಗೆ ಮುಚ್ಚಾಕಲು ಸಹಕರಿಸಿದಂತಹ BO ಇದು, CRP, BO, ಇನ್ನೊಬ್ರು BO, ತಹಸೀಲ್ದಾರು ಅವರು ಬರಬೇಕು. ಆ ಕಂಪ್ಲೇಂಟ್ ಅನ್ನು ಯಾಕೆ ಪೊಲೀಸ್ ಅವರು ತಗೋತಾ ಇಲ್ಲ? FIR ಅಲ್ಲಿ ಅವರ ಹೆಸರು ಬರಬೇಕು. FIR ಅಲ್ಲಿ ಅವರ ಹೆಸರು ಬರಬೇಕು, ಅವ್ರ ಮೇಲೇನು ಕ್ರಮ ಆಗಬೇಕು. ನೀವು ನೋಡ್ತೀರಿ ಆ ವಿಡಿಯೋಗಳನ್ನು ನೋಡಿದ್ರೆ, ಇಡೀ ದಿನ ಕೆಲಸ ಮಾಡಿ ಕೂಲಿ ಮಾಡಿ ರೈತರು ಬಡವರು ಆ ಕೈಗಳು ದಡ್ಡು ಹಿಡಿದು ಹೋಗಿದೆ. ಆ ಮುಖ ನಮ್ಮಂಗೆ ಬಿಳಿ ಬಿಳಿ ಸನ್ಸ್ಕ್ರೀನ್ ಹಾಕಿದ ಮುಖ ಅಲ್ಲ. ಆ ಬಟ್ಟೆಗಳು ಏನ್ ತೋರಿಸ್ತವೆ ನೋಡಿ ನೀವು. ಆ ಜನಗಳು ಆಡುವ ಪರಿಸ್ಥಿತಿಗಳು ನೋಡಿ. ಆ ಒಂದು ತಾತ ಹೇಳ್ತಾರೆ, ನಾನು ಇನ್ನು ಹೆಬ್ಬೆಟ್ಟು, ನಾನು ಈಗಲೂ ಎಲ್ಲಿ ಹೆಬ್ಬೆಟ್ಟು ಹಾಕಂದ್ರೆ ಹೆಬ್ಬೆಟ್ಟು ಹಾಕ್ತೀನಿ, ಬಟ್ ನಮ್ಮೂರು ಆ ಮಕ್ಕಳು ಬೆಳಿಬೇಕು, ನಾವು ನಮ್ಮ ಮಕ್ಕಳು ಬೆಳೆಯುವುದನ್ನು ನೋಡಬೇಕು, ಹೆಣ್ಮಕ್ಳು ಉದ್ಧಾರ ಆಗುವುದನ್ನು ನೋಡ್ಬೇಕಂತ ಕಳಿಸಿದೀವಿ. ಅವರು ಒಂದು ಕೋಟ್ ಮಾಡ್ತಾರೆ, ನೀವಿನ್ನು ಗೌರ್ಮೆಂಟ್ ಅವ್ರು 1 ವರ್ಷ 2 ವರ್ಷ ಶಿಕ್ಷೆ ಮಾಡೋದಾದ್ರೆ ಬೇಡ, ಅವ್ರ ನಮ್ಮ ಕೈ ಕೊಟ್ಬಿಡಿ ಅಂತ ಹೇಳ್ತಾರೆ. ನಾವೇನ್ ಮಾಡ್ಬೇಕು ಮಾಡ? ಅವ್ರು ಮಾಡ್ತಾರಂತಲ್ಲ, ನೋವು ನೋಡಿ, ಅಸಹಾಯಕತೆ ನೋಡಿ. ಅಂದ್ರೆ ಸಿಸ್ಟಮ್ ನಮ್ಮೊಟ್ಟಿಗೆ ನಿಂತ್ಕೊಳ್ಳಲ್ಲ, ನ್ಯಾಯ ನಮಗೆ ಬಡವರಿಗೆ ಸಿಕ್ಕಲ್ಲ. ನಾವು ಎಷ್ಟು ಬೊಬ್ಬೆ ಹೊಡೆದ್ರು ಇನ್ಫ್ಲೂಯೆನ್ಸ್ ಎದುರುಗಡೆ ಏನು ಆಗಲ್ಲ ಅಂತ ಒಬ್ಬನ ಮನಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ ಜನಸಾಮಾನ್ಯರ ಮೇಲೆ. ಜನಸಾಮಾನ್ಯರ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಯಾವುದೇ ಸಿಸ್ಟಮ್ ನಮ್ಗಿಲ್ಲ, ಯಾವುದೇ ಫೆಸಿಲಿಟಿಗಳು ನಮ್ಗಾಗಿ ಅಲ್ಲ, ಯಾವುದೇ ಕಾನೂನು ನಮ್ಗಾಗಿ ಅಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಇವತ್ತು ಜನಸಾಮಾನ್ಯರಿದ್ದಾರೆ. ದುರಂತ, ಅದು ದುರಂತ ಅಲ್ವಾ? ಆ ಹೆಣ್ಮಕ್ಳು ಹೇಳುವ ಮಾತುಗಳನ್ನು ನಿಮ್ಗೆ ಕೇಳಿದ್ರೆ ಅನ್ಸಲ್ವಾ ದುರಂತ ಇದು ಅಂತ? ನೋವು ಬಿಡ್ರಿ, ನೋವು ಮಕ್ಕಳಿರ್ಲಿ ಮಕ್ಕಳಿಲ್ಲದವನಿಗಾದ್ರೂ ಆಗತ್ತೆ. ಈ ಕತೆ ನೋಡಿದಾಗ, ಈ ಸ್ಟೋರಿ ನೋಡಿದಾಗ, ಈ ಮಾತುಗಳನ್ನು ಕೇಳಿಸ್ಕೊಂಡಾಗ ಅತಿ ಕಟುಕನಿಗೂ ಕೂಡ ಕಣ್ಣೀರು ಬರಲೇಬೇಕು. ಇದು ಏನು ನಮಗೆ TRP ತರುವ ಸ್ಟೋರಿ ಅಲ್ಲ. ಇದು ನಾವು ಮಾಡ್ತಾ ಇರೋದು TRP, ಪವರ್ ಟಿವಿ ನೋಡಬೇಕು ಅಂತಲ್ಲ. ಸಮಾಜದ ಕಟ್ಟ ಕಡೆಯ ಮನುಷ್ಯ ಇದ್ದಾನಲ್ಲ, ಅವನಿಗೂ ನ್ಯಾಯ ಸಿಗಬೇಕು ಅನ್ನುವ ಕಳಕಳಿ. ಹೆಣ್ಣು ಮಗು, ವುಮನ್ ಎಂಪವರ್ಮೆಂಟ್, ಏನರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ. ಪ್ರಧಾನಮಂತ್ರಿ ಮೋದಿ ಅವರು ಮಾತಾಡ್ತಾರೆ, ಬೇಟಿ ಪಡಾವೋ ಬೇಟಿ ಬಚಾವೋ. ಇದೇ ದೇಶದ ಪ್ರಧಾನಮಂತ್ರಿಯವರ ಸ್ಲೋಗನೇ ಇದು, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ನಾವು ಹೆಣ್ಣನ್ನು ತಾಯಿ 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 ಅಂತ ಹೇಳ್ತೀವಿ. ಮಗು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಮುದುಡಿಸ್ಬಿಟ್ರೆ ಏನಾಗ್ಬೋದು? ಉಳಿದ ಮಕ್ಕಳಿಗೆ ಏನಾಗ್ಬೋದು? ಆ ಸ್ಕೂಲಿಗೆ ಹೋಗ್ಲಿಕ್ಕೆ ಮನಸ್ಸಾಗ್ಬೋದಾ? ಇದು ಈ ಶಾಲೆ ಒಂದೇ ಪರಿಸ್ಥಿತಿ ಅಂತ ಇರ್ಲಿಕ್ಕಿಲ್ಲ. ಹಲವು ಶಾಲೆಗಳಲ್ಲಿ ಗವರ್ಮೆಂಟ್ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಇದು ಈ ಶಾಲೆ ನಮ್ಮೆಲ್ಲರ ಕಣ್ಣು ತೆರೆಸ್ತಾ ಇದೆ ಅಷ್ಟೇ. ಐ ಸಲ್ಯೂಟ್ ದಟ್. ಆ ಶಾಲೆಯ ವಿದ್ಯಾರ್ಥಿಗಳಿಗೆ ನಾವು ಫಸ್ಟ್ ಸಲ್ಯೂಟ್ ಮಾಡಬೇಕು. BO ಬಂದು CRP ಬಂದು ಮಕ್ಕಳಿಗೆ ಎದುರಿಸಿದ್ದಾರೆ, ಹೇಳ್ಬೇಡಿ ಇದನ್ನ ಇಲ್ಲೇ ಮುಗಿಸ್ಬಿಡೋ, ಇದು 1 ಟೈಮ್
ಕ್ಷಮಿಸಿಬಿಡಿ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಅವ್ನು ಯಾಕೆ ನಾನೇ ಬಂದು ಕಲಿಸ್ತೀನಿ 15 ದಿನ ನಾನೇ ನಿಮಗೆ ಪಾಠ ಮಾಡ್ತೀನಿ. ಇಲ್ಲ ಮಕ್ಕಳಿಗೆ ಇನ್ನೊಂದು ಬ್ರೈಬ್ ಕೊಡ್ಬೋದು, ಏನು ಹೇಳಿ, ನೀವು ಓದ್ಲೇಬೇಡ, ನಿಮಗೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬಿಡ್ತೀವಿ. ಖುಷಿ ಆಗ್ಬಿಡುತ್ತೆ ಮಕ್ಕಳಿಗೆ ಖುಷಿ ಆಗ್ಬಿಡುತ್ತೆ. ಎಕ್ಸಾಮೇ ಇಲ್ಲ ನಿಮಗೆ, ಪಾಸ್ 9ನೇ ಕ್ಲಾಸ್ವರೆಗಂತೂ ಫೈಲ್ ಮಾಡ್ಲಿಕ್ಕಿಲ್ಲ. ನಾನು ಪಾಸ್ ಮಾಡಿಸ್ತೀನಿ ಅಂತ ಮಕ್ಕಳಿಗೆ, ಕೆಲವು ಮಕ್ಕಳು ಅದಕ್ಕೂ ಖುಷಿ ಆಗ್ಬಿಡ್ತವೆ, ಅಯ್ಯೋ ಎಕ್ಸಾಮೇ ಇಲ್ಲ ನಮಗೆ ಬಿಡಿ ಅಂತ. ಆದರೂ ಈ ಶಾಲೆಯ ಆ ಮಕ್ಕಳು ಎದುರಿಸಿದ್ದಾವೆ ನೋಡಿ, ಆ ಹುಡುಗರು ಕೂಡ, ಅನ್ಯಾಯ ಆದ ಹುಡುಗಿಯರು ಮಾತ್ರ ಅಲ್ಲ, ಆ ಶಾಲೆಯಲ್ಲಿರೋ ಹುಡುಗರು ಕೂಡ ಎದುರಿಸಿದ್ದಾರೆ. ವಿ ಶುಡ್ ಸಲ್ಯೂಟ್ ದೆಮ್. ಮತ್ತೆ ಈ ಪೋಷಕರಿಗೆ ಮತ್ತೆ ಊರಿನವರಿಗೆ. ಆ ಊರಿನ ಒಂದು ತಾಯಿ ಹೇಳ್ತಾರೆ ನೋಡಿ, ನಮ್ಗೆಲ್ಲ ಸರ್ ಯಾರಿಗೂ ಆಗ್ಬಾರ್ದು, ಇದು ಪಾಠ ಆಗ್ಬೇಕು ಅಂತ. ನಾವು ಎಲ್ಲೆಲ್ಲೋ ಆಗಿದ್ದು ಕೇಳಿದ್ದೀವಿ, ಬಟ್ ನಮ್ಮ ಶಾಲೆಯಲ್ಲೇ ಇಂಥದ್ದಾಗುತ್ತೆ ಅಂತ ನಮ್ಗೆ ಅನ್ಸಿರ್ಲಿಲ್ಲ ಅಂತ, ನಾವು ಕನ್ಸು ಮನ್ಸಲ್ಲ ಅನ್ಸಿಲ್ಲ ಅಂತ. ಯಾವ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಒಬ್ಬ ಮಾಡುದು, ಅಂಡ್ ಇದು ಸರಣಿ ಅತ್ಯಾಚಾರ. ನಾಟ್ 1, 2, 7-8 ಜನ ಮಕ್ಕಳು ಶಾಲೆ ಬಿಟ್ಟಿದ್ದಾರೆ. ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಅಲ್ಲಿ SDM ಮೆಂಬರ್ಸ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರಿಗೆ CRP ಮಾತಾಡಲ್ಲ, ಅವರಿಗೆ ಇನ್ಫಾರ್ಮೇಶನ್ ಮಾಡಲ್ಲ. ಪಂಚಾಯತಿ ಅಧ್ಯಕ್ಷರು ಫೋನ್ ಮಾಡಿದ್ರೆ, ಅವರೊಬ್ರು ಮಹಿಳೆ, ಅವರು ಫೋನ್ ಮಾಡಿದ್ರೆ, ಬೇಕಾದ್ರೆ ನೀನು ನಮ್ಮ ಆಫೀಸ್ಗೆ ಬಾ, ನಿನ್ನ ಹತ್ರ ಏನ್ ಮಾತಾಡೋದು ಕೇಳ್ತಾರೆ. ಆ ಹೆಣ್ಮಗಳು ಇರ್ಬೋದಾ ಅಥವಾ ಅವಳು ರಾಕ್ಷಸಿಯ? ನಾನು ಹೇಳಿದಲ್ಲ, ಜಾತಿಗೆ ಜಾತಿ ಹಾಗೆ ಅಂತ ನಾನು ನಿಮ್ಗೆ ಹೇಳಿದೆ. ವಾಟ್ ಇಟ್ ಮೀನ್ಸ್, ಯಾವ ರೀತಿಯ ಸಿಸ್ಟಮ್? ಕಾನೂನಿನ ಬಗ್ಗೆ, ಸಿಸ್ಟಮ್ನ ಬಗ್ಗೆ, ಲೈಫ್ ಸೆಕ್ಯೂರಿಟಿಯ ಬಗ್ಗೆ, ಸೋಷಿಯಲ್ ಸೆಕ್ಯೂರಿಟಿಯ ಬಗ್ಗೆ ನಾವು ಮಾತಾಡ್ತೀವಿ. ನಾವು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತೆ, ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ ಅಂತೆ. ಯಾವ ಸೆಕ್ಯೂರಿಟಿ ಆಕ್ಟ್ಗಳು ಆಕ್ಟಲ್ಲೇ ಇದೆನಾ ಅಥವಾ ಪ್ರಾಕ್ಟಿಕಲ್ ಆಗಿ ಜನಸಾಮಾನ್ಯನಿಗೆ ಸಿಗುತ್ತಾ ಅನ್ನೋದಕ್ಕೆ ಇದು ಉದಾಹರಣೆ. ಪೊಲೀಸ್ ಸ್ಟೇಷನ್ಗಳು, ಇದೇ ಪೊಲೀಸ್ ಸ್ಟೇಷನ್ಗಳು, ಅಲ್ಲಿ ಯಾರ್ದಾದ್ರೂ ದೊಡ್ಡ ಮನುಷ್ಯನ, ಶ್ರೀಮಂತನ ಮಗಳಿಗೆ ಏನಾದ್ರೂ ಇದಾಗಿದ್ರೆ ಏನ್ ಮಾಡ್ತಾ ಇದ್ರು? ಖಾಲಿ ನಾಯಿ ಕಚ್ಚಿದ್ರು ನಾಯಿ ಅರೆಸ್ಟ್ ಮಾಡ್ತಾರೆ. ಹೌದು, ಅವರೊಬ್ರು ಹೇಳಿದ್ರು, ಸರ್ ದರ್ಶನ್ಗಾದಂಗೆ ಆಗ್ಬಾರ್ದು ಇದು ಅಂತಾನೆ ಹೇಳಿದ್ರು. 1 ವರ್ಷ ಜೈಲಲ್ಲಿ ಇಟ್ಟು ಮತ್ತೆ ಬಿಟ್ಟು. ಹೌದು, ಬಿಟ್ಬಿಡ್ತೀರಿ ಸರ್, ಇದು ಹಂಗಾಗ್ಬಾರ್ದು, ಇದು ಅದಕ್ಕಿಂತಲೂ ಜಾಸ್ತಿ ಅಂತ ಹೇಳ್ತಾರೆ. ಬಡವನ ಕೂಗು, ಜನಸಾಮಾನ್ಯನ ಕೂಗು ಬೆಂಗಳೂರಿಗೆ ತಲುಪುದು ಹೆಂಗೆ ತಲುಪುದು? ತಲುಪೋದ್ರೊಳಗಡೆ ಧ್ವನಿ ಹೋಗ್ಬಿಡುತ್ತೆ. ಯಾರು ಕೇಳ್ತಾರ ಅವನನ್ನು? ಪೊಲೀಸ್ ಸ್ಟೇಷನಲ್ಲಿ ಅವ್ರು ಹೇಳ್ತಾರೆ, ನಮ್ಮ FIR ಮಾಡಲ್ಲ, ನಾವು ಅದಕ್ಕೆ ಜಾಯಿನ್ ಮಾಡ್ಬಿಡ್ತೀವಿ ಬಿಡಿ, ಕನೆಕ್ಟ್ ಮಾಡ್ತೀವಿ, ನಿಮ್ದೊಂದು ಸ್ಟೇಟ್ಮೆಂಟ್ ತಗೊಂಡು ಮುಚ್ಚಾಕ್ತೀವಿ. ಯಾರೋ ನಿನ್ನೆ ಹೇಳಿದ್ರು, ಅಲ್ಲಿ ಮಾತಾಡ್ತಾವ ತಾಯಿ ಹೇಳಿದ್ರು, ಮಕ್ಕಳನ್ನು ನಾವು ಮೆಡಿಕಲ್ ಟೆಸ್ಟ್ ಕಳಿಸಿದೀವಿ, ರಿಪೋರ್ಟ್ ಬರಲಿಕ್ಕೆ ಇನ್ನು 3 ತಿಂಗಳು ಬೇಕು, ಕಾಯಿರಿ ಅಂತ ಹೇಳವ್ರೆ ಅಂತ. ದಿಸ್ ಇಸ್ ಸಿಸ್ಟಮ್. ಬೇರೆ ರಿಪೋರ್ಟ್ಗಳು ಎಷ್ಟು ಫಾಸ್ಟ್ ಬಂದಿದೆ ಕರ್ನಾಟಕದಲ್ಲಿ ಅಂತ ನಮಗೆ ರಿಪೋರ್ಟ್ಗಳಿದ್ದಾವೆ ನಮ್ಮ ಹತ್ರ. ಪೊಲೀಸ್ ಅವರಿಗೆ ಯಾವ್ಯಾವ ರಿಪೋರ್ಟ್ಗಳು ಎಷ್ಟು ಫಾಸ್ಟ್ ಆಗಿ ಸಿಗ್ತವೆ, ಎಷ್ಟು ಫಾಸ್ಟ್ ಆಗಿ ಆಕ್ಟ್ ಆಗುತ್ತೆ ಅಂತ ನಾವೇ ತೋರಿಸಿದೀವಿ ಅಲ್ವಾ. ಜನಸಾಮಾನ್ಯನ ವಿಷಯಕ್ಕೆ ಬಂದಾಗ, ಒಬ್ಬ ಬಡವನ ವಿಷಯಕ್ಕೆ ಬಂದಾಗ FSL ಫೇಲ್ ಆಗುತ್ತೆ, ಮೆಡಿಕಲ್ ರಿಪೋರ್ಟ್ ಲೇಟ್ ಆಗುತ್ತೆ, ಆರೋಪಿ ಓಡಿ ಹೋಗ್ತಾನೆ, ಸಿಗಲ್ಲ. ಕರೆಕ್ಟ್. ಬಡವನಿಗೆ ಮಾತ್ರ ಮರ್ಯಾದೆ. ನಿಮ್ಮ ಮಕ್ಕಳನ್ನ ಹೆಂಗ್ ಮದುವೆ ಮಾಡ್ತೀರಿ, ನಿಮ್ಮ ಮಕ್ಕಳನ್ನ ನಾಳೆ ಏನ್ ಮಾಡ್ತೀರಿ ಅಂದ್ರೆ, ಹೆಂಗಿದ್ರೆ ನಿಮ್ಮ ಹತ್ರ ಏನ್ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳ್ದಂಗೆ ಬಡವನಿಗೆ, ಜನಸಾಮಾನ್ಯನಿಗೆ. ನೋಡು, ಬಡವನ ಕೋಪ ದೌಡೆಗೆ ಮೂಲ ಅಂತ. ನೀನ್ ಕೋಪ ಮಾಡ್ಕೊಂಬೇಡ, ನಿನ್ನ ಹತ್ರ ಏನಾಗಲ್ಲ ಅಷ್ಟೇ. ನೀನ್ ನ್ಯಾಯ ಕೇಳಬೇಡ, ನಿನ್ಗೇನ್ ಸಿಗಲ್ಲ. ನೀನ್ ಕೋಪ ಮಾಡ್ಕೊಂಡ್ರೆ ನಿನ್ಗೆ ಪ್ರಾಬ್ಲಮ್. ಯು ಕಾನ್ ಶೌಟ್. ನೀನು ಬೊಬ್ಬೆ ಹಾಕ್ಲು ಹಂಗಿಲ್ಲ, ನಿನ್ನ ಧ್ವನಿ ಅಡಗಿಸ್ತೀವಿ. ಯು ಕಾನ್ ಶೌಟ್, ವಿ ವಿಲ್ ಮೇಕ್ ಯು ಸೈಲೆನ್ಸ್. ಎಲ್ಲಿ ಹೆಂಗೆ? ಸಿದ್ದರಾಮಯ್ಯನವ್ರಿಗಾದ್ರೆ ಅಥವಾ ನಮ್ಮ ಮಂತ್ರಿಗಳಿಗಾಗ್ಲಿ, ಎಜುಕೇಶನ್ ಸೆಕ್ರೆಟರಿಗಾಗ್ಲಿ ಬಡವ ರೀಚ್ ಆಗೋದು ಹೆಂಗೆ? ಆ ಭದ್ರ ಕೋಟೆಗಳನ್ನು ದಾಟಿ ಅವನು ಹೋಗ್ಬೋದಾ? ನನ್ನ ಮಗಳಿಗೆ ಹಿಂಗಾಯ್ತು ಅಂತ. ಈಗ
ಯಾವುದು ಲಾಸ್ಟ್ಗೆ ಈಗ ಮಾಡ್ತಾರಲ್ಲ ಮುಖ್ಯಮಂತ್ರಿಯವರ ಏನು ಜನತಾ ದರ್ಶನ ಜನತಾ ದರ್ಶನ ಅದೂ ಆಗಿಲ್ಲ ಕೆಲವು ಸಮಯದಿಂದ. ಹೌದು. ಅಲ್ಲಿ ಬಂದು ನನ್ನ ಮಗಳಿಗೆ ಅತ್ಯಾಚಾರ ಆಗಿದೆ ಸ್ವಾಮಿ, ನೋಡಪ್ಪ ಏನಾಗಿದೆ ಇದು ಅಂತ ಬರ್ಕೊಡ್ತಾರೆ. ಅಷ್ಟೇ. ಅವನು ಖುಷಿ ಆಗ್ಬೇಕು ಮುಖ್ಯಮಂತ್ರಿಗಳು ಬರ್ಕೊಟ್ರಲ್ಲ ಅಂತ. ಅದು ಬಿಟ್ರೆ ಏನಾಗುತ್ತೆ ಸಿಸ್ಟಮಲ್ಲಿ? ಹೌದು. ಅವನು ಸಿಕ್ಕಿಲ್ಲಂತೆ, ಅವನು ಓಡೋಗ್ಲಿಕ್ಕೆ ಬಿಟ್ಟಿದ್ದಾರೆ. ಜನವರಿಯಲ್ಲಾಗಿರೋದು, ಫೆಬ್ರವರಿ ಮುಗಿದು ಯಾರೇನು ಮಾರ್ಚ್ ಅಧಿವೇಶನ ನಾಳೆಯಿಂದ. ಹೆಣ್ಣು ಮಕ್ಕಳ ಪರಿಸ್ಥಿತಿ, ಮಗುವಿನ ಪರಿಸ್ಥಿತಿ ಹಿಂಗಿದೆ. ನಾಳೆಯಿಂದ ನಮ್ಮ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. 7ನೇ ತಾರೀಕಿಗೆ ಬಜೆಟ್ ಅಲ್ಲಿ ಮತ್ತೆ ಅಧಿವೇಶನದಲ್ಲಿ ಮಾತಾಡೋದು ನಾವು ಮಹಿಳಾ ಸುರಕ್ಷತೆ, ಹೆಣ್ಣು ಮಕ್ಕಳ ಅಭಿವೃದ್ಧಿ. ಹೌದು, ಜನಸಾಮಾನ್ಯರಿಗೆ ನಾವು ಇಷ್ಟು ಕೊಟ್ಟಿದ್ದೀವಿ. ಬಜೆಟ್ ಇರುವುದೇ ಜನಸಾಮಾನ್ಯರಿಗೆ ರೀಚ್ ಆಗಲಿಕ್ಕೆ. ವಿ ಆರ್ ಸೀಯಿಂಗ್ ಇಟ್. ಶೇಮ್ ಆನ್ ಹೂಮ್? ಯಾರಿಗೆ ಮಾತಾಡಬೇಕು ನಾವು? ಯಾರಿಗೆ ಕ್ವಶನ್ ಮಾಡಬೇಕು? ಪೊಲೀಸರ್ಗ? BOಗ? ಅವನು ಹೇಳ್ತಾನೆ, ಸರ್ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀನಿ ಸರ್, ನನ್ನ ಕೆಲಸ. ಈಗ ನೀವು ಫೋನ್ ಮಾಡಿ ಅವನು ಹೇಳ್ತಾನೆ, ಯಾವಾಗ ಕಂಪ್ಲೇಂಟ್ ಕೊಟ್ಟ? ಊರವರು ಗಲಾಟೆ ಮಾಡಿ ಪ್ರತಿಭಟನೆ ಮಾಡಿ ನಿಂತ್ಕೊಂಡ ಮೇಲೆ ಕಂಪ್ಲೇಂಟ್ ಕೊಟ್ಟ. ಏನ್ ಕಂಪ್ಲೇಂಟ್ ಕೊಟ್ಟ? ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ, ಲೈಂಗಿಕ ದೌರ್ಜನ್ಯ ಆಗಿದೆ ಅಷ್ಟೇ. ಓಕೆ, ಪೋಕ್ಸೋ ಕಾಯ್ದೆ ಅಡಿ ಲೈಂಗಿಕ ದೌರ್ಜನ್ಯ ಅಂತ ಕೇಸ್. ಇನ್ನೇನು ಯಾರು ಪ್ರೂವ್ ಮಾಡಬೇಕು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ? ಮಕ್ಕಳು, ಬಡವರ ಮಕ್ಕಳು. ಹೌದು. ಕೋರ್ಟು ಕಚೇರಿ, ಹೌದು, ಅವ್ರು ಪ್ರೂವ್ ಮಾಡಬೇಕು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ನಮ್ಮನ್ನು ಬಾಲಮಂದಿರದಲ್ಲಿ ಇಡಬೇಕು, ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅಷ್ಟೊತ್ತಿಗೆ ನೀವು ಪೇರೆಂಟ್ಸ್ ಅನ್ನು ಹೆದರಿಸ್ಬೇಕು. ನೀನು ಬಡವ, ನೀನು ಜನಸಾಮಾನ್ಯ, ನೀನೆಲ್ಲ ಹಿಂಗೆ ಹೋದ್ರೆ ನಿನ್ ಮರ್ಯಾದೆ ಹೋಗುತ್ತೆ, ನೀನೆಲ್ಲ ಪ್ರತಿಭಟನೆ ಮಾಡಿದ್ರೆ ನಿನ್ ಕೈಯಿಂದ ಏನೂ ಆಗಲ್ಲ, ಟಿವಿಗೆ ಏನಾದ್ರು ನೀವು ಹೋಗ್ಬಿಟ್ರೆ ನಿನ್ನ ಮಗಳಿಗೆ ನಾಳೆ ಏನ್ ಮಾಡ್ತೀಯ, ನಿನ್ನ ಜೀವನ ಮುಂದೆ ಹೆಂಗೆ, ಒಂದ್ಸಲ ಮರ್ತು ಬಿಡು, ಚೆನ್ನಾಗಾಗುತ್ತೆ ಅಂತ ಎಲ್ಲರೂ ಬುದ್ಧಿ ಹೇಳ್ತಾರೆ. ಅವನ ಮನೆಗಾದಾಗ ಗೊತ್ತಾಗುತ್ತೆ, ಓ ಇದು ಬುದ್ಧಿ ಹೇಳುವ ಮ್ಯಾಟ್ರ್ ಅಲ್ಲ, ಆಕ್ಷನ್ ತಗೊಳ್ಳುವಂಥ ಮ್ಯಾಟ್ರು ಅಂತ. ಬುಡಕ್ ಬರೋರ್ಗು ಯಾರಿಗೂ ಗೊತ್ತಾಗಲ್ಲ. ನೋ ವೇ. ಆ ತಾಯಿ ಹೇಳ್ತಾಳ, ಎಲ್ಲೆಲ್ಲೋ ಕೇಳ್ತಾ ಇದ್ವಿ ಸರ್, ನಮ್ಮೂರಲ್ಲೇ ಆಯ್ತು ಸರ್ ಅಂತ. ಆ ತಾಯಿ ಹೇಳ್ತು ನೋಡಿ, ನಮ್ಗೆ ಬಿಟ್ಟು ಬಿಡಿ ಸರ್ ಅವನನ್ನು, ನೀವೇನು ಮಾಡೋದು ಬೇಡ, ನಮ್ಗೆ ಒಮ್ಮೆ ಬಿಟ್ಬಿಡಿ ಅವರನ್ನು ಅಂತ. ಎಲ್ಲಿವರೆಗೆ ಊರಿನವರ ಮನಸ್ಥಿತಿ ಬಂದಿದೆ ಅಂದ್ರೆ, ನಮ್ಮ ಮಕ್ಕಳು ಶಾಲೆಗೆ ಹೋಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅನಕ್ಷರಸ್ಥರಾಗಿದ್ರೂ ತೊಂದರೆ ಇಲ್ಲ, ಈ ಸ್ಕೂಲ್ ಬೇಕಾದ್ರೆ ಬಂದ್ ಮಾಡಿಸ್ಬಿಡ್ತೀವಿ ಅಂತ. ಒಬ್ಬ ಜನಸಾಮಾನ್ಯನಿಗೆ, ಬಡವನಿಗೆ ಆಸ್ತಿ, ಅಂತಸ್ತು, ಐಶ್ವರ್ಯ, ಹೆಸರಿಗಿಂತ ಜಾಸ್ತಿ ಅವನು ಬೆಲೆ ಕೊಡೋದು ಮರ್ಯಾದೆಗೆ, ಅವನು ಅಂಜುವುದು ಮರ್ಯಾದೆಗೆ. ಅವನಿಗೆ ಯಾವ ಎಜುಕೇಶನು ಕೌಂಟ್ ಆಗಲ್ಲಾಗ, ಯಾವ ಡಿಗ್ರಿನೂ ಕೌಂಟ್ ಆಗಲ್ಲಾಗ, ಯಾವ ಸ್ವಿಸ್ ಬ್ಯಾಂಕ್ ಮನಿನೂ ಕೌಂಟ್ ಆಗಲ್ಲಾಗ, ಅವನಿಗೆ ಯಾವ MLA ಗಿರಿ MP ಸಲ್ಯೂಟ್ ಅವನಿಗೆ ಕೌಂಟ್ ಆಗಲ್ಲ. ಅವನಿಗೆ ಕೌಂಟ್ ಆಗೋದು ಅವನ ಮನೆಯ ಮಗಳ ಮರ್ಯಾದೆ ಮತ್ತೆ ಅವನ ಮನೆತನದ ಮರ್ಯಾದೆ. ನಥಿಂಗ್ ಮೋರ್ ಹಿ ನೀಡ್. ಅವನೇನ್ ಮಾಡ್ತಾನೆ ಹೇಳಿ, ನಾಳೆ ಆ ಮಗುನು ಬೇಡಮ್ಮ ನೀನು ಶಾಲೆಗೆ ಹೋಗಿ ಏನು ಆಗೋದು ಬೇಡ, ಮನೇಲಿ ಕೂತ್ಕೊ ಅಂತ ಹೇಳ್ತಾನೆ. 14-15ಕ್ಕೆ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಸಾಕಪ್ಪ ನಿನ್ನ ಮರ್ಯಾದೆಯಾಗಿ ನನ್ನ ಮನೆಯಿಂದ ಹೋಗ್ಬಿಡು, ನಿನ್ಗೂ ಒಳ್ಳೇದು, ನನ್ನ ಮನೆಯದು ಉಳಿಯುತ್ತೆ ಅಂತ ಹೇಳ್ತಾನೆ ಅವನು. ಮಾತಾಡ್ಸೇನೆ ಸರ್, ಒಂದು ಬೈಟ್ ಇದೆ, ಒಂದು ಬೈಟ್ನ ನೋಡ್ಕೊಂಡು ಬಂದ್ಬಿಡೋಣ. ಮಾಸ್ಟರ್ ಇದ್ರು, ಆ ಥರ ಈ ಥರ ಏನೂ ನಡೆಯುತ್ತಿಲ್ಲ. ಇವ್ರು ಬಂದು ಒಂದು 6 ತಿಂಗಳಾಗಿದೆ. ಅಂದರೆ ಇವ್ರು ಮಾಡೋದು ಫುಲ್ಲು ಚಿಗಾಬಡ ತಪ್ಪು. ಈ ಥರ ಅವ್ರು ಮಾಡಂಗಿಲ್ಲ. ಆ ಥರ ಇವ್ರಿಗೂ ಅವನಿಗೆ ಡೈವರ್ಸ್ ಆಗಿದೆ ಅಂತ, ಯಾರಿಗೆ ಮಾಸ್ಟರ್ಗೆ. ಇನ್ನೊಂದು ಅವ್ನು ತಪ್ಪು ಮಾಡಿಲ್ಲ ಅಂದಮೇಲೆ ನನ್ನ ಹತ್ರಕ್ಕೆ ಬಂದ, ಅಲ್ಲಿಗೆ ಇವನು ನಾ ಚೊಕೊಳ್ಳಿ ಹೆಡ್ ಮಾಸ್ಟ್ರು ಅವ್ರ ಕೈಲಿ ನನಗೆ ಒಂದು ಫೋನ್ ಮಾಡಿಸ್ತಾ, ಹೆಡ್ ಮಾಸ್ಟರ್ ಕೈಲಿ ನಮಗೆ, ಸರ್ ನಿಮ್ಮ ಊರ್ಲಿ ಹಿಂಗಾಗಿದೆಯಲ್ಲ, ಏನು ಸಮಸ್ಯೆ ಅಂತ ಕೇಳ್ದ. ನಾ ಸರ್ ನೀವು ಎಲ್ಲೋ ಅಂತ ಕೇಳಿದೆ, ನಾ ಹೆಡ್ ಮಾಸ್ಟ್ರು ಒಂದು ಎಲ್ಲೋ ಚೊಕೊಳ್ಳಿ ಅಂತಂದೆ. ಅವರು ಸ್ವಲ್ಪ ಹಿಂಗೇನೋ ಸಮಸ್ಯೆ ಅರಿಸಿ ಊರ್ಲಿ ಅಂತಂದ್ರು. ಅದು ನನಗೆ ಗೊತ್ತಿಲ್ಲ ಸರ್, ನನಗೆ ಇದು ವಿಷಯ ಗೊತ್ತಿಲ್ಲ, ಈ ಥರ ಹಿಂಗಾಗದ ಊರ್ಲಿ ಏನು ಅಂತ ಗೊತ್ತಿಲ್ಲ. ಹಾಗೇನಂದ ಇವನು. ಆಗ ಅವ್ರನ್ನ ಕಳಿಸ್ಬಿಡಿ ನನ್ನ ಹತ್ರ ಅಂತ ಕೇಳ್ದ. ನಾನು ಕೇಳಿದೆ ಏನಂತ, ಮಾಸ್ಟರ್ ನನ್ನ ಹತ್ರ ಬರಲಿ ಅಂತ. ಇವ್ರು ಬಂದ್ರು. ಬಂದಾಗ ಅಂತ ಶಿಕ್ಷಣ ಆಯೋಗದ ಅಧಿಕಾರಿ ದೀಪಾ ಮೇಡಮ್ ಅವ್ರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ.
ನಮಸ್ತೆ ಸರ್, ಹೇಳಿ. ಮೇಡಮ್ ನಮಸ್ತೆ. HD ಕೋಟೆಯ ಒಂದು ಸರ್ಕಾರಿ ಶಾಲೆ ಕಥೆ ನಾವು ನೋಡ್ತಾ ಇದ್ವಿ. ಇಬ್ರು ಮಕ್ಕಳ ಮೇಲೆ ಗಿರೀಶ್ ಅನ್ನೋರು ಮಾಡಿರೋ ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕರು ಈ ಬಗ್ಗೆ ಮಾಹಿತಿ ಇದೆ ತಮಗೆ? ಹೇಳಿ ಸರ್. ಇದೆ ಸರ್ ನನಗೆ. ಯಾವಾಗ ನನಗೆ ತಿಳಿತು? ಹೇಳಿ ಸರ್. ಯಾವಾಗ ತಿಳಿತು ತಮ್ಗೆ? ಸರ್ ನನಗೆ 20ನೇ ತಾರೀಕು ಅಲ್ಲಿಯ ಶಿಕ್ಷಕಿ ಫೋನ್ ಮಾಡಿದ್ರು. ನಾನ್ ನಿಮ್ ಜೊತೆ ಅರ್ಜೆಂಟ್ ಮಾತಾಡ್ಬೇಕು, ಶಾಲೆ ಹತ್ರ ಬನ್ನಿ ಮೇಡಮ್ ಅಂತ. ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಏನು ಹೇಳಪ್ಪ ಅಂತ. ಇಲ್ಲ ಮೇಡಮ್, ಫೋನ್ ಅಲ್ಲಿ ಹೇಳಕ್ ಆಗಲ್ಲ, ನೀವು ಶಾಲೆ ಹತ್ರ ಬನ್ನಿ ಅಂತ ಕರೆದ್ರು. ನಾನು ಶಾಲೆ ಹತ್ರ ಹೋದಾಗ ಅಲ್ಲಿ ಕೇಳಿದೆ ಏನ್ ಸಮಾಚಾರ ಅಂತ. ಕೇಳಿದಾಗ ಆಕೆ ಅಲ್ಲಿ ನಡೆದಿರೋ ಕೆಲವೊಂದು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಮೇಡಮ್, ಮಕ್ಕಳು ನಾಳೆಯಿಂದ ಶಾಲೆಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ಲು. ಆಮೇಲೆ ನಾನು ಹೋಗಿ ಮಕ್ಕಳನ್ನ ಎಲ್ಲ ವಿಚಾರಿಸಿದಾಗ ಮಕ್ಕಳು ಹೇಳಿದ್ರು ನನ್ಗೆ, ಅಲ್ಲಿ ಆ ದಿನ ಒಂದು ಘಟನೆ ಬಗ್ಗೆ ಮಾತ್ರ ಹೇಳಿದ್ರು. ಅದೇನಿದೆ ಯಥಾವತ್ತಾಗಿ ನಾನು ವರದಿ ಮಾಡ್ಕೊಂಡು ಇಮಿಡಿಯೇಟ್ ಶಾಲೆಯಿಂದ ನಾನು ECO, ನಮ್ಮ ಮೇಲಧಿಕಾರಿ, ತಕ್ಷಣದ ಮೇಲಧಿಕಾರಿ ECO ಅವರು ಇರ್ತಾರೆ, ECO ಜೈರಾಮ್ ಅವ್ರಿಗೆ ನಾನು ವಿಷಯ ತಿಳಿಸಿದೀನಿ. ಸರ್, ಈ ರೀತಿ ಮಕ್ಕಳಿಗೆ ಹಿಂಗೆ ಲೈಂಗಿಕ ದೌರ್ಜನ್ಯ ಆಗ್ತಿದೆ ಅಂತ ಮಕ್ಕಳು ಹೇಳ್ತಾ ಇದಾರೆ, ನಾನು ಅದನ್ನ ವರದಿ ಬರ್ಕೋತಾ ಇದ್ದೀನಿ ಅಂತ ಹೇಳಿದೆ. ಲೈಂಗಿಕ ದೌರ್ಜನ್ಯ ಅಂತಂದ್ರ ಅಥವಾ ಲೈಂಗಿಕ ಅತ್ಯಾಚಾರ ಆಗಿದೆ ಅಂತಂದ್ರ ಮಕ್ಕಳು? ಲೈಂಗಿಕ ದೌರ್ಜನ್ಯ ವಿಷಯ ಹೇಳಿದ್ರು. ಎರಡು ಬೇರೆ ಬೇರೆ ಸೆಕ್ಷನ್ ಅನ್ನೋದು ತಮ್ಗೆ ಗೊತ್ತಿದೆ ಅನ್ಕೋತೀನಿ. ಲೈಂಗಿಕ ಅತ್ಯಾಚಾರ ಅನ್ನ ಯಾವ ವಿಚಾರನೂ ಮಕ್ಕಳು ನನಗೆ ಅವತ್ತು ತಿಳಿಸಿಲ್ಲ. ಓಕೆ. ಒಂದು ಮಗುಗೆ ಏನಾಗಿದೆ ಅದನ್ನ ಹೇಳಿದ್ರು. ನಾನು ಅದನ್ನ ಯಥಾವತ್ತಾಗಿ ಹಾಗೆ ರಿಪೋರ್ಟ್ ಮಾಡ್ಕೊಂಡು ECO ಅವ್ರಿಗೆ ತಿಳಿಸ್ದೆ. ECO ಅವರು ನಾನು BO BRC ಅವ್ರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರು. ಅನಂತರ ಏನೇನಾಗಿದೆ ಎಲ್ಲಾನು ನಾನು ವರದಿ ಕೊಟ್ಟಿದ್ದೀನಿ ಸರ್. ಮೇಡಮ್ ಕೂಡ ಹೇಳಿದ್ದೀನಿ ನಾನು ಏನಾಗಿದೆ ಅಂತ. ದೀಪಾ ಮೇಡಮ್, ಹೇಳಿ ಸರ್. ನಿಮ್ಗೆ ಶಿಕ್ಷಕಿಯವರು ಫೋನ್ ಮಾಡ್ತಾರೆ, ನೀವು ಬರ್ತೀರಿ, ನೀವೆಲ್ಲ ವಿಷಯ ತಿಳ್ಕೊತೀರಿ, ನೀವು ಮಕ್ಕಳ ಹತ್ರ ಮಾತಾಡ್ತೀರಿ. ಈಗಲ ಅದೇ ಲೈಂಗಿಕ ದೌರ್ಜನ್ಯ ಅಂತ ನೀವೇನು ಮಾತಾಡ್ತೀರಿ, ಅದೇ ಮಕ್ಕಳು ಮತ್ತೆ ಅದೇ ಪೋಷಕರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೀವು ಮಕ್ಕಳಿಗೆ ಈ ವಿಷಯಗಳನ್ನು ಪೇರೆಂಟ್ಸ್ಗಳಿಗೆ ಹೇಳಬೇಡಿ, ಇದನ್ನು ಇಲ್ಲೇ ಬಿಟ್ಬಿಡಿ, ನಾನೇ ನಿಮ್ಗೆ ಬಂದು 15 ದಿನ ಪಾಠ ಮಾಡ್ತೀನಿ, ನಾನು ಅವನನ್ನು ಟ್ರಾನ್ಸ್ಫರ್ ಮಾಡಿಸ್ತೀನಿ ಇಲ್ಲಿಂದ, ಈ ವಿಷಯವನ್ನು ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡಿ ಅನ್ನೋದನ್ನು ಅದೇ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು ಅದೇ ವಿಷಯಾಂತರ ಆಗಿದೆ, ವಿಷಯನ ಬಿಟ್ಟು ವಿಷಯಾಂತರ ಮಾಡಿ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನನಗೂ ಒಬ್ಳು 10ನೇ ತರಗತಿ ಓದ್ತಾ ಇರೋ ಹೆಣ್ಮಗಳಿದ್ದಾಳೆ. ನಾನು ಈ ಶಿಕ್ಷಕಿಯಾಗಿ 23 ವರ್ಷ ಅನುಭವ ಆಗಿದೆ. ನಾನು ಯಾವುದೇ ಕಾರಣಕ್ಕೂ ಅಂತ ಕ್ರಿಮಿನಲ್ಸ್ ನ ಸಪೋರ್ಟ್ ಮಾಡೋ ಅಂತ ಕ್ಯಾರೆಕ್ಟರ್ ನಂದಲ್ಲ. ಆ ದಿನ ಏನಾಗಿದೆ, ಮಕ್ಕಳು ಏನ್ ಹೇಳಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಅದನ್ನ ಯಥಾವತ್ತಾಗಿ ನಾನು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಬೇಕು. ನನ್ನ ಅಧಿಕಾರ ವ್ಯಾಪ್ತಿ ಏನಿದೆ ನಾನು ಅಷ್ಟೇ ಮಾಡಕ್ ಸಾಧ್ಯ. ಅದನ್ನ ನಾನು ಮಾಡಿದೀನಿ ಸರ್, ಪ್ರಾಮಾಣಿಕವಾಗಿ ಮಾಡಿದೀನಿ. ಅನಂತರ ಇದು ಬೇರೆ ಬೇರೆ ರೀತಿ ಚರ್ಚೆಯಾಗಿ ನನ್ನ ಮೇಲೆ ವಿಷಯಾಂತರ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ನನ್ಗೆ ಇದುವರೆಗೂ ಗೊತ್ತಿಲ್ಲ. ಅಲ್ಲ, ಅದೇ ಹೇಳಿದ್ದು ಪೇರೆಂಟ್ಸ್ಗೂ ನಿಮ್ಗೂ ಅಂತ ಏನು ವೈಯಕ್ತಿಕ ಮೇಡಮ್, ನೀವು CRP, ನಿಮ್ಗೂ ಪೇರೆಂಟ್ಸ್ಗೂ ಏನು ವೈಯಕ್ತಿಕ ದ್ವೇಷಗಳಿಲ್ಲ. ನಿಮ್ಗೂ ಮಕ್ಕಳಿಗೂ ಏನು ವೈಯಕ್ತಿಕ ದೇಶ ಇಲ್ಲ. ಆ ಊರಿನವರಿಗೂ ನಿಮ್ಗೂ ಏನು ವೈಯಕ್ತಿಕ ದೇಶವಿಲ್ಲ. ಈಗ ಅತ್ಯಾಚಾರ ಆಗಿದ ಮೇಲೆ 20ನೇ ತಾರೀಕು ಆಗಿದೆ. ನೀವು BOಗೆ ಹೇಳಿದ್ರಿ, ನೀವು ನಿಮ್ಮ ಮೇಲಾಧಿಕಾರಿಗಳಿಗೆ ಹೇಳಿದ್ರಿ, ನೀವು ಎಲ್ರಿಗೆ ಹೇಳಿದ್ರಿ. ಇಲ್ಲಿ ಒಂದು ಕ್ಷಮೆ ಇರ್ಲಿ, ಅಲ್ಲಿ ಅತ್ಯಾಚಾರ ಅನ್ನೋ ಪದ ಯಾವ ಮಕ್ಕಳು ಏನು ಹೇಳಿಲ್ಲ. ಒಂದು ಹುಡುಗಿಗೆ ಏನು ದೌರ್ಜನ್ಯ ಆಗಿದೆ ಅದು ಮಾತ್ರ ಮಕ್ಕಳು ಹೇಳಿರೋದು. ದೌರ್ಜನ್ಯನೇ ಆಗ್ಲಿ ದೀಪ ಅವರೇ, ದೌರ್ಜನ್ಯನೇ ಆಗ್ಲಿ ನಿಮ್ಗೆ ಮಕ್ಕಳು ದೌರ್ಜನ್ಯದವರೆಗೆ ಹೇಳಿದ್ದಾರೆ. ದೌರ್ಜನ್ಯ ಆಗ್ಲಿ, ನೀವು BOಗೆ ಹೇಳಿದ್ರಿ, ನೀವು ಎಲ್ಲರಿಗೂ ಹೇಳಿದ್ರಿ. ನೀವು ಪೇರೆಂಟ್ಸ್ಗೆ ಒನ್ ಮಿನಿಟ್ ಕೇಳಿ, ನೀವು ಪೇರೆಂಟ್ಸ್ಗಾಗ್ಲಿ ಈ ವಿಷಯಗಳನ್ನು ಮಕ್ಕಳ ಪೇರೆಂಟ್ಸ್ಗಾಗ್ಲಿ, ಅಥವಾ ನೀವು SDM ಅಧ್ಯಕ್ಷರು ಅಂತ ಒಬ್ರು ಇರ್ತಾರೆ ಅಲ್ಲಿ, ಮಕ್ಕಳ ಪೇರೆಂಟ್ಸ್ ಅವರಿಗಾಗ್ಲಿ ಅವರ ಗಮನಕ್ಕಾಗಲಿ ಯಾವ್ದು ಬಹಿರಂಗ ಪಡಿಸಕ್ ಆಗಲ್ಲ ಸರ್. ಮೊದ್ಲು ನಾನು ನನ್ನ ಉನ್ನತ ಅಧಿಕಾರಿಗೆ ಹೇಳ್ಬೇಕು. ನಾನು ಆ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರೆ ಅದು ಯಾವ ರೀತಿ ಅಂತ ಇರುತ್ತೆ. ಆದ್ರೆ ನಾನು ಇಲ್ಲಿ ಇಲಾಖೆ ಅಧಿಕಾರಿಯಾಗಿ ಹೋದಾಗ ನನ್ಗೆ ನನ್ನ ವ್ಯಾಪ್ತಿಲಿ 37 ಶಾಲೆಗಳು ಬರುತ್ತೆ ಸರ್. ನಾನು 37 ಶಾಲೆಗಳನ್ನು ವಿಸಿಟ್ ಮಾಡ್ತಾ ಇರ್ತೀನಿ, ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಈ ರೀತಿ ಘಟನೆಗಳು ಅಥವಾ ಈ ರೀತಿ ಸಮಸ್ಯೆಗಳು ಬಂದಾಗ ನಾನು ಮೊದಲು ನನ್ನ ಹೈಯರ್ ಅಥಾರಿಟಿಗೆ ತಿಳಿಸ್ಬೇಕಾಗಿರುತ್ತೆ ಸರ್. ಅದೇ ಪ್ರಕಾರ ನಾನು ECO ಜೈರಾಮ್ ಅವರು 4 ಕ್ಲಸ್ಟರ್ಗಳಿಗೆ ಒಬ್ರು ಹೆಡ್ ಸರ್ ಅವರು ಈ ಸಮಸ್ಯೆನ ನಾನು ಅವ್ರಿಗೆ ತಿಳಿಸಿದೆ, ಕೂಲಂಕುಷವಾಗಿ ಹೇಳಿದೀನಿ. ಅವರು ಆಯ್ತು ನಾನು ತಕ್ಷಣ BO BRC ಅವ್ರ ಗಮನಕ್ಕೆ ತರ್ತೀನಿ ಮೇಡಮ್ ಅಂತ ಹೇಳಿದ್ರು. ನಾನು ಆಯ್ತು ಮಕ್ಕಳೇ, ನಾನು ಮುಂದಿನ ಕ್ರಮ ಏನಾಗ್ಬೇಕು ನಾನು ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ವಿನಃ ನಾನು ಮಕ್ಕಳಿಗೆ ನೀವು ಪೋಷಕರಿಗೆ ಹೇಳ್ಬೇಡಿ ಆತರ ಎಲ್ಲ ಏನೂ ಹೇಳಿಲ್ಲ. ಆ ಮಗುವಿನ ಗೌಪ್ಯತೆ ಕಾಪಾಡ್ಬೇಕಾಗಿರೋದ್ರಿಂದ ಆ ಹುಡುಗಿನ ನನ್ನ ಒಬ್ಳನ್ನೇ ಕರೆದು ನಿಮ್ ತಂದೆ ತಾಯಿನ ಕರ್ಕೊಬ ಮಗಳೇ,
ನಾನು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬಿಟ್ಟು ಅವರು ನೆಕ್ಸ್ಟ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಾವು ಹೋಗೋಣ ಅಂತ ಹೇಳಿ ನಾನು ಬಂದಿದ್ದೀನಿ. ದೀಪಾ ಮೇಡಮ್, ಕೆಲಸ ನಾನು ಮಾಡಿದ್ದೀನಿ. ದೀಪಾ ಮೇಡಮ್ ಆಯ್ತು, ನಾವೇನು ನಿಮ್ಮನ್ನು ನೀವೇ ದೋಷಿ ಅಂತ ಹೇಳ್ತಾ ಇಲ್ಲ. ನಾವು ಮಕ್ಕಳು ಮತ್ತೆ ಪೇರೆಂಟ್ಸ್ ಏನು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೇನು ಆರೋಪ ಹೊರಿಸ್ತಾ ಇದ್ದಾರೆ, ಆ ಕ್ವಶನ್ ಅನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ವಿ. ನೆಕ್ಸ್ಟ್ ಹೌದು, ಅದರ ಮೇಲೆ ನೀವು ಹೇಳ್ತೀರಿ ನಾವು ಜಯರಾಮ್ ಅವ್ರಿಗೆ ಹೇಳಿದ್ವಿ, ಕಾಂತರಾಜ್ ಅವರವರಿಗೆ ಹೋಯ್ತು, BO ಅವರಿಗೆ ಹೋಯ್ತು ಅಂತ ಹೇಳ್ತೀನಿ. ಮಕ್ಕಳು ಬಂದು ಪೇರೆಂಟ್ಸ್ಗೆ ಗೊತ್ತಾಗಿ ಪೇರೆಂಟ್ಸ್ಗಳು ಬಂದು ಪ್ರತಿಭಟನೆ ಆಗುವವರೆಗೆ ಪ್ರತಿಭಟನೆ ಮಾಡಿ ಅಲ್ಲಿಯವರೆಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಅವನ ಮೇಲೆ ಒಂದು ಕ್ರಮವನ್ನಾಗಲಿ ಒಂದು ಕಂಪ್ಲೇಂಟನ್ನಾಗಲಿ ಯಾಕೆ ಕೊಟ್ಟಿಲ್ಲ ಮೇಡಮ್? ಸರ್ ಅದೆಲ್ಲ ಏನೇನಾಗಿದೆ ಅಂತ ನಾನು ವರದಿ ಕೊಟ್ಟಿದ್ದೀನಿ ಸರ್. ತಾವು ದಯಮಾಡಿ ಆ ವರದಿನ ಪರಿಶೀಲನೆ ಮಾಡಿದ್ರೆ ನಿಮಗೆ ಈ 3 ದಿನಗಳಲ್ಲಿ ನನ್ನ ಕರ್ತವ್ಯ ಏನ್ ಮಾಡಿದ್ದೀನಿ ಅನ್ನೋದು ತಿಳಿಯುತ್ತೆ ಸರ್. ಅಲ್ಲ, ನಾನು 3 ಹೇಳ್ಬೋದು. ಸಿಂಪಲ್ ಕ್ವಶನ್, ನೀವು ಅಧಿಕಾರಿಯಾಗಿ ಬಿಡಿ, ಒಂದು ಸಿಂಪಲ್ ಕಾಮನ್ ಪರ್ಸನ್ ಆಗಿ ಕೇಳ್ತಾ ಇದ್ದೀನಿ. ಪೇರೆಂಟ್ಸ್ಗಳು ಇದೇನು ಸ್ಮಾಲ್ ವಿಷಯ ಅಲ್ಲ, ನಾನು ಇಲಾಖೆಯ ಒಳಗಿರೋದ್ರಿಂದ ಚಿಕ್ಕ ವಿಷಯ ಅಲ್ಲ. ಮೇಡಮ್, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವಾಗುವುದು ಅದು ಕೂಡ 6ನೇ ಕ್ಲಾಸ್ ಹುಡುಗಿಯ ಮೇಲೆ. ನೋಡಿ ಸರ್, ನಾನು ನಿಮ್ಗೆ ಸತ್ಯಾಂಶ ಏನ್ ನಡೆದಿದೆ ಹೇಳಿದೀನಿ. ಆ ಸತ್ಯಾಂಶ ಏನಿದೆ ಅದನ್ನು ವರದಿ ಕೊಟ್ಟಿದ್ದೀನಿ. ಮತ್ತೆ ಪೊಲೀಸ್ ಠಾಣೆಯಲ್ಲೂ ಕೂಡ ನನಗೆ ನೀಡಿರೋ ದೂರಿಗೆ ನಾನು ಹೇಳಿದ್ದೀನಿ ಏನಾಗಿದೆ ಅಂತ. ತಾವು ದಯಮಾಡಿ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾತಾಡಿ ಸರ್. ಧನ್ಯವಾದ. ಅಲ್ಲಲ್ಲ ಮೇಡಮ್, ಅಲ್ಲ ಅವ್ರು ಒಂದ್ ವೇಳೆ ಅವತ್ತ ವಿದ್ಯಾರ್ಥಿಗಳ ಜೊತೆ ಡೋಂಟ್ ಹ್ಯಾವ್ ಆನ್ಸರ್. ಎಸ್ 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 ಇವ್ರು ಹೇಳ್ತಾರೆ ಹೌದು ನಾನು ರಿಪೋರ್ಟ್ ಕೊಟ್ಟಿದ್ದೀನಿ, ಆಯ್ತಪ್ಪ ನೀವು ತುಂಬಾ ಒಳ್ಳೆ ಅಧಿಕಾರಿ, ನೀವು ಬಂದಿದ್ದೀರಿ, ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ಕೊಂಡಿದ್ದೀರಿ, ನೀವೆಲ್ಲ ಮಾಡಿದಿರಿ, ಓಕೆ, ನೀವು ಜಯರಾಮ್ಗೆ ಕೊಟ್ಟಿದ್ದೀರಿ. ಜಯರಾಮು ತಗೊಂಡೋಗಿ BO ಕೊಟ್ಟ. ಇದೇನು ಕಳ್ತನದ ಕೇಸಾ? ಆಫೀಸಲ್ಲಿ 50 ರೂಪಾಯಿ ಕಳ್ತನ ಆಯಿತು ಸ್ಕೂಲಲ್ಲಿ, ಅದರ ಕೇಸಾ? ಆಯಿತು, ಲೈಂಗಿಕ ದೌರ್ಜನ್ಯದ ಕೇಸ್. ಮಾತ್ರೆ ಕೊಟ್ಟು ಮಗುನು ಮೂರ್ಛೆ ತಪ್ಪಿಸಿ ಮಗು ವಿವಸ್ತ್ರಳಾಗಿ ಬಿದ್ದಿದ್ದನ್ನು ಇನ್ನೊಂದು ಹುಡುಗರು ಕರ್ಕೊಂಡೋಗಿ ಸಹಪಾಠಿಗಳು ಮೇಡಮ್ ಹೇಳ್ತಾರೆ ನನಗೂ ಮಗಳಿದೆ ಅಂತ ಹೇಳ್ತಾರೆ. ವಿ ಅಗ್ರಿ ಆರ್ ಸೆಂಟಿಮೆಂಟ್, ಕರೆಕ್ಟ್. ಅಂದ್ರೆ ಅದ್ರ ನಂತರ ಪೇರೆಂಟ್ಸ್ ಮತ್ತೆ ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ ಮೇಡಮ್ ಬಂದ್ಬಿಟ್ಟು ನಮ್ಗೆ ಯಾರಿಗೆ ಹೇಳ್ಬೇಡಿ ಅಂತ ಹೇಳಿದ್ರು, ನಾನು ಟ್ರಾನ್ಸ್ಫರ್ ಮಾಡಿಸ್ತೀನಿ, ಆಕ್ಷನ್ ತಗೋತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ದಟ್ ವಿಲ್ ಕಮ್ ಇನ್ನು ಇನ್ಕ್ವೈರಿಯಲ್ಲಿ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳೋ. ದಟ್ಸ್ ರೈಟ್. ಇವರು ಯಾವ ಕ್ರಮವನ್ನು ಶಿಕ್ಷಣ ಇಲಾಖೆ 10 ದಿನ ಆದರೂ ತಗೊಳ್ಳಲ್ಲ. ಅನ್ಲೆಸ್ ಪೇರೆಂಟ್ಸ್ ಮತ್ತೆ ಮಕ್ಕಳು ಸ್ಕೂಲಲ್ಲಿ ಹೋಗಿ ಎದುರುಗಡೆ ಪ್ರೊಟೆಸ್ಟ್ ಮಾಡುವ, ಧರಣಿ ಸತ್ಯಾಗ್ರಹ ಮಾಡೋವರೆಗೆ ಇವರು ಮಾಡಲ್ಲ. ಅಂದ್ರೆ ಮೇಡಮ್ ಏನ್ ಹೇಳೋದು, ನಾನು ಸರಿಯಾಗಿದ್ದೆ, ನನ್ನ ಮೇಲಾಧಿಕಾರಿಗಳು ಮಾಡಿಲ್ಲ, ಅವ್ರನ್ನ ಕೇಳ್ಕೊಳ್ಳಿ ಸರ್ ಅಂತ ಹೇಳ್ದಂಗೆ ಇದೆ. ನನ್ನ ವರದಿಯನ್ನು ನೋಡಿ ಸರ್ ನೀವು, ನನ್ನ ಸರಿ ಇದೆ, ಸರಿ ಇದೆ, ನಾನು ವರದಿ ಕೊಟ್ಟಿದ್ದೀನಿ, ನನ್ನ ಕೆಲಸ ಅಷ್ಟೇ ವರದಿ ಕೊಡೋದು. ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡೋದು, SDM ಅವರಿಗೆ ಇನ್ಫಾರ್ಮ್ ಮಾಡೋದು ನನ್ನ ಕೆಲಸ ಅಲ್ಲ. ಮಕ್ಕಳ ಹತ್ರ ಗೌಪ್ಯತೆ ಕಾಪಾಡ್ಕೊಳ್ಳಿಕ್ಕೆ ಹೇಳಲಿಕ್ಕೆ 6ನೇ ಕ್ಲಾಸ್ ಮಕ್ಕಳಿಗೆ ಎಷ್ಟು ಗೊತ್ತಿರುತ್ತೀರಿ? ಏನು ಪೇರೆಂಟ್ಸ್ ಸಿಂಗಾಪುರಲ್ಲಿ ಅಮೆರಿಕದಲ್ಲಿ ಇದ್ರಾ ಮೇಡಮ್ ಬರುವಾಗ? ದೀಪಾ ಮೇಡಮ್ ಸ್ಕೂಲ್ಗೆ ಹೋಗುವಾಗ ಪೇರೆಂಟ್ಸ್ ಅಮೆರಿಕ ಸಿಂಗಾಪುರಕ್ಕೆ ಏನಾದ್ರು ಹೋಗಿದ್ರಾ? ಇಲ್ಲ, ಒನ್ ಫೋನ್ ಕಾಲ್ ಅವೇ ಪ್ರಾಬಬ್ಲಿ. ಕರ್ಸ್ಬೋದಿತ್ತಲ್ಲ ಅಲ್ಲೇ. ಬೇಡ, ಮೇಡಮ್ ಮನೆಗೆ ಹೋಗೋದಿತ್ತಲ್ಲ. ಮೇಡಮ್ ಮನೆಗೆ ಹೋಗ್ಬೋದಿತ್ತಲ್ಲ. ಇವತ್ತಾಯ್ತು, ಮೇಡಮ್ ಬಿಟ್ಟು ಹೋಗ್ತಾ ಇದ್ರು. ಆ ಮಾಸ್ಟರ್ ಏನಾದ್ರು ಬಂದು ಇವಳು ಸಾಕ್ಷಿ ಹುಡಿ ನುಡಿತಾಳೆ ನನ್ನ ಎದುರುಗಡೆ, ಈ ಮಗು ನಾಳೆ ನಾನು ಅತ್ಯಾಚಾರ ಮಾಡಿದ್ ಹೇಳ್ತಂತ ಏನಾದ್ರು ಮಗುಗೆ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಡೇ ಆ 10 ದಿನದಲ್ಲಿ ಪೇರೆಂಟ್ಸ್ಗೂ ಗೊತ್ತಿಲ್ಲ, ಊರವರಿಗೆ ಗೊತ್ತಿಲ್ಲ, ಗೊತ್ತಿರೋದು ದೀಪಾ ಮೇಡಮ್ಗೆ ಮಾತ್ರ. ಆ 10 ದಿನದಲ್ಲಿ ಮಗುಗೆ ಏನಾದ್ರು ಮಾಡ್ಬಿಟ್ಟಿದ್ರೆ ಅವನು ಇವರು ರಿಪೋರ್ಟ್ ಬರೀತಾ ಇದ್ರು, ಅಷ್ಟು ನಾನು ಕೊಟ್ಟಿದ್ದೀನಿ ಅಂತ. ನಾಳೆ ಕೊಲೆ ಅಂದ್ರೆ ದೀಪಾ ಮೇಡಮ್ ಹೇಳೋದನ್ನು ನಾವು ನಂಬಬೇಕು. ದೀಪಾ ಮೇಡಮ್ ಸತ್ಯಹರಿಶ್ಚಂದ್ರ ವಂಶದವರು, ಮಕ್ಕಳು ಸರಿ ಇಲ್ಲ. ಈಗ ಏನೇನೋ ಟರ್ನ್ ಆಯ್ತು, ಏನೇನೋ ಟರ್ನ್ ಆಗಿಲ್ಲ ಮೇಡಮ್, ನೀವು ಟರ್ನ್ ಮಾಡಿದ್ದು ಈಗ ರೈಟ್ ಟರ್ನ್ ಆಗಿದೆ. ನಾವೇನು ಅನ್ಎಜುಕೇಟೆಡಾ?
ಬಿಡಿ ಎಜುಕೇಟೆಡ್, ಕಾಮನ್ ಸೆನ್ಸ್ ಇಲ್ವಾ? ಏನಕ್ಕೆ FIR ಆಗಿಲ್ಲ? ಏನಕ್ಕೆ ಶಿಕ್ಷಣಕ್ಕೆ ಇಲಾಖೆಯಿಂದ ಕಂಪ್ಲೇಂಟ್ ಹಾಕಿಲ್ಲ? ಅನ್ಲೆಸ್ ಪೇರೆಂಟ್ಸ್ಗಳು ಹೋಗಿ, ಪೋಷಕರು ಹೋಗಿ ಧರಣಿ ಕೂತ್ಕೊಳ್ಳೋವರೆಗೆ ಏನಕ್ಕೆ ಆಗಿಲ್ಲ? ಏನಕ್ಕೆ ಮೇಡಮ್ ಹೇಳಿದ್ರು ನಾವು ಬಂದು ಪಾಠ ಮಾಡ್ತೀವಿ ಅಂತ? ನಾವು ಹೇಳುದಲ್ಲ, ಮಕ್ಕಳು ಹೇಳಿದ್ರು ಇಲ್ಲೇ ಮುಗಿಸ್ಬಿಡು ಅಂತ ಹೇಳಿದ್ರು ಅಂತ ಹೇಳಿದ್ರು. ನಾಳೆ ಪೇರೆಂಟ್ಸ್ಗೆ ಹೇಳ್ತಾರೆ, ಮೇಡಮ್ ನಾನು ರಿಪೋರ್ಟ್ ಬರ್ದು ಕಳಿಸಿದ್ದೀನಪ್ಪ, ಹೋಗಿ ನೋಡ್ಕೊಂಬಾ ನಿನ್ನ ರಿಪೋರ್ಟು ಅಂತ. ನನ್ನ ರಿಪೋರ್ಟ್ ನೀವು ಅವನಿಗೆ ಯಾವ ರಿಪೋರ್ಟ್ ಸಿಗುತ್ತೆ? ಮೇಡಮ್ ರಿಪೋರ್ಟು ಊರಿನವ್ರಿಗೆ ಸಿಗುತ್ತಾ ಮೇಡಮ್ ಏನು ಬರೆದವ್ರೆ ಅಂತ? ಶಾಲೆಲಾಗಿದ್ದೇ ಗೊತ್ತಾಗಿಲ್ಲ. ಪಂಚಾಯತಿ ಮೆಂಬರ್ ಹೇಳ್ತಾರೆ, ಅಧ್ಯಕ್ಷರು ಹೇಳ್ತಾರೆ, ಮೇಡಮ್ ಹಿಂಗಿಂಗ್ ಆಗಿದೆ, ಬನ್ನಿ ಮೇಡಮ್ ಮಾತಾಡ್ಬೇಕಂತೇಳಿ, ನನ್ನ ಕೆಲಸ ನೀನು ನನ್ನ ಆಫೀಸ್ ಬಾ, ನಿನ್ನ ಹತ್ರ ಏನು ಮಾತಾಡೋದು ಅಂತ ಕೇಳ್ತಾರೆ ಅಂತ ಪಂಚಾಯತಿ ಹೆಣ್ಮಗಳು ಅಧ್ಯಕ್ಷ ಹೇಳ್ತಾರೆ. FIR ಇವ್ರ ಮೇಲೆ ಏನಾಗಬೇಕು? ಕಂಪ್ಲೇಂಟ್ ಇದೆ ಅಲ್ಲ, FIR ಆಗಲಿ ಮತ್ತೆ ಇನ್ಕ್ವೈರಿ ಆಗಲಿ, ದೀಪ ಅವ್ರ ಮೇಲೆ FIR ಆಗಲಿ.